ಇಲ್ಲಿ ಒಂದು 10 ಭಾಗಗಳ ಕನ್ನಡ ಕತೆ. ಅದ್ಭುತ ಗಂಟೆ, ದ ಮ್ಯಾಜಿಕಲ್ ಕ್ಲಾಕ್. ಗಡಿಯಾರದ ಕಾಣಿಕೆ. ಹಳ್ಳಿ ಹುಡುಗ ರಮೇಶ್ ತನ್ನ ಅಜ್ಜನ ಹಳೆಯ ಮನೆಯಲ್ಲಿ ಒಂದು ಪುರಾತನ ಗಡಿಯಾರ ಕಂಡುಹಿಡಿದ. ಅದು 100 ವರ್ಷ ಹಳೆಯದಂತೆ ಕಾಣುತ್ತಿತ್ತು. ಆದರೆ ಅದರಲ್ಲಿ ಏನೋ ವಿಚಿತ್ರ ಮಿನುಗು ಇತ್ತು. ಅಜ್ಜನ ಎಚ್ಚರಿಕೆ. ಅಜ್ಜನು ಹೇಳಿದರು, ಈ ಗಡಿಯಾರವನ್ನು ರಾತ್ರಿ 12 ಗಂಟೆಗೆ ಸ್ಪರ್ಶಿಸಬೇಡ, ಅದು ಮಾಯಾ ಸಮಯ. ರಮೇಶ್ ನಗುತ್ತ, ಅದು ಹಳೆಯ ಕತೆ ಅಜ್ಜ ಎಂದ. ಕುತೂಹಲದ ರಾತ್ರಿ. ಆ ರಾತ್ರಿ ರಮೇಶ್ ಕುತೂಹಲದಿಂದ ಗಡಿಯಾರವನ್ನು ಗಮನಿಸುತ್ತಾ ಕೂರಿದ. 12 ಗಂಟೆ ಬಡಿಯುತ್ತಿದ್ದಂತೆ ಅವನು ಗಡಿಯಾರಕ್ಕೆ ಸ್ಪರ್ಶ ಮಾಡಿದ. ಕಾಲದ ಬಾಗಿಲು. ಒಮ್ಮೆಲೆ ಒಂದು ಬೆಳಕಿನ ಚಕ್ರ ಕಾಣಿಸಿಕೊಂಡಿತು. ಅವನು ಕಣ್ಣು ಮುಚ್ಚಿ ತೆರೆಯುತ್ತಿದ್ದಷ್ಟರಲ್ಲಿ ಒಂದು 100 ವರ್ಷ ಹಿಂದಿನ ಕಾಲಕ್ಕೆ ಬಿದ್ದಿದ್ದ. ಹಳೆಯ ಹಳ್ಳಿ. ಹಳ್ಳಿ ಅದೇ, ಆದರೆ ಜನರು ಎತ್ತುಗಳಲ್ಲಿ ಹೋಗುತ್ತಿದ್ದರು. ವಿದ್ಯುತ್ ಇರಲಿಲ್ಲ. ಎಲ್ಲರೂ ಅವನನ್ನು ವಿಚಿತ್ರವಾಗಿ ನೋಡಿದರು. ರಾಜನ ಸೇವಕ. ಅವನು ಅರಮನೆಗೆ ಹೋದಾಗ ರಾಜನ ಸೇವಕರು ಅವನನ್ನು ವಿದೇಶದ ಅತಿಥಿ ಎಂದು ಭಾವಿಸಿ ಅರಮನೆಯಲ್ಲಿ ತಂಗಿಸಿದರ ಮಾಯಾ ಗಡಿಯಾರದ ರಹಸ್ಯ. ರಾಜನು ಹೇಳಿದ, ಈ ಗಡಿಯಾರ ಕಾಲದ ಬಾಗಿಲು. ಇದು ಸರಿಯಾದ ವ್ಯಕ್ತಿಯ ಕೈಗೆ ಬಂದಾಗ ಮಾತ್ರ ಕಾಲ ಪ್ರವೇಶ ಸಾಧ್ಯ. ರಮೇಶ್ ಬೆರಗಾದ. ಭವಿಷ್ಯದ ಅಪಾಯ. ರಮೇಶ್ ಅರಮನೆಗೆ ದಾಳಿ ಮಾಡುವ ಶತ್ರುಗಳ ಬಗ್ಗೆ ತಿಳಿದುಕೊಂಡ. ಅವನು ತನ್ನ ಭವಿಷ್ಯದ ಜ್ಞಾನದಿಂದ ರಾಜನಿಗೆ ಸಹಾಯ ಮಾಡಲು ತೀರ್ಮಾನಿಸಿದ. ರಮೇಶ್ ಯಂತ್ರದ ತಂತ್ರಗಳಿಂದ ರಾಜನ ಸೇನೆಯನ್ನು ಜಯದತ್ತ ಕರೆದೊಯ್ದ. ರಾಜನು ಅವನಿಗೆ ಗೌರವ ನೀಡಿ ಗಡಿಯಾರವನ್ನು ಉಡುಗೊರೆಯಾಗಿ ಕೊಟ್ಟ. ಹಿಂದಿರುಗುವ ಕ್ಷಣ. ಗಡಿಯಾರ ಮತ್ತೆ ಮಿನುಗಿತು. ಅವನು ಕಣ್ಣು ಮುಚ್ಚಿ ತೆರೆಯುತ್ತಿದ್ದಾಗ ತನ್ನ ಕಾಲಕ್ಕೆ ಹಿಂದಿರುಗಿದ್ದ. ಅಜ್ಜನು ನಗುತ್ತ ಹೇಳಿದ, ನಾನು ಹೇಳಿದ್ದಲ್ಲವೇ, ಅದು ಮಾಯಾ ಸಮಯ. ಈ ಕತೆ ಸಾಹಸ, ಸಮಯ ಪ್ರಯಾಣ ಮತ್ತು ಕುಟುಂಬದ ನಂಟಿನ ಸೌಂದರ್ಯವನ್ನು ಒಟ್ಟುಗೂಡಿಸುತ್ತದೆ. ನೀನು ಬಯಸಿದರೆ ಇದರ ವಿಡಿಯೋ ಕತೆ ರೂಪದಲ್ಲಿ